ವೀಕ್ಷಕರೇ, ರಾಮಾಯಣ ನಿಜಕ್ಕೂ ನಡೆದಿತ್ತ? ರಾಮಲಕ್ಷ್ಮಣ ಹನುಮಂತರು ಈ ಭೂಮಿಯ ಮೇಲೆ ನಿಜವಾಗಿಯೂ ಜನಿಸಿದ್ರ? ಯಾಕೆ ಈ ರೀತಿ ಕೇಳ್ತಾ ಇದ್ದೀನಿ ಅಂದ್ರೆ, ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಿರೋ ರಾಮ ಮಂದಿರಕ್ಕೆ ಸಾಕಷ್ಟು ಪರವಿರೋಧ ವ್ಯಕ್ತವಾಗಿದ್ದರಿಂದ ಇದರ ಬಗ್ಗೆ ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯವಾಗಿದೆ. ಈ ಭೂಮಿಯ ಮೇಲೆ ನಿಜವಾಗಿಯೂ ರಾಮಾಯಣ ನಡೆದಿತ್ತು ಅನ್ನೋದಕ್ಕೆ ದೊರೆತ ಕೆಲ ಸಾಕ್ಷಿಗಳು ಮತ್ತು ಇಂದಿಗೂ ಅವುಗಳನ್ನು ನೋಡಬಹುದಾದ ಜಾಗಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವು ರಾಮನ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಪ್ರತಿಯೊಬ್ಬ ಹಿಂದುವಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ನಂಬರ್ 1, ಶ್ರೀಲಂಕಾದಲ್ಲಿರುವ ರುಮಸ್ಸಲ ಪರ್ವತ. ರಾಮಾಯಣದಲ್ಲಿ ಬರುವ ಯುದ್ಧ ಪರ್ವತದಲ್ಲಿ ದ್ರೋಣಗಿರಿ ಪರ್ವತ ಮತ್ತು ಸಂಜೀವಿನಿ ಮೂಲಿಕೆಯ ಬಗ್ಗೆ ಹೀಗೆ ಹೇಳಲಾಗಿದೆ. ಯುದ್ಧ ಪ್ರಾರಂಭವಾದ ನಂತರ ಲಕ್ಷ್ಮಣ ಮತ್ತು ರಾವಣನ ಮಗನಾದ ಮೇಘನಾಥ ಮಧ್ಯೆ ಭೀಕರ ಯುದ್ಧ ನಡೀತಾ ಇದೆ. ಆಗ ಮೇಘನಾಥ ಲಕ್ಷ್ಮಣನ ಮೇಲೆ ಅತ್ಯಂತ ವಿಷಪೂರಿತವಾದ ಶಕ್ತಿ ಆಯುಧವನ್ನ ಪ್ರಯೋಗಿಸುತ್ತಾನೆ. ಇದರಿಂದ ಲಕ್ಷ್ಮಣ ಮೂರ್ಛೆ ಬಂದು ಬೀಳ್ತಾನೆ. ಆಗ ಸುನೇನ ಎಂಬ ವೈದ್ಯ ಲಕ್ಷ್ಮಣನನ್ನ ಪರೀಕ್ಷಿಸಿ ಮರುದಿನ ಸೂರ್ಯೋದಯದ ಒಳಗೆ ಚಿಕಿತ್ಸೆ ಕೊಡದೇ ಇದ್ರೆ ಲಕ್ಷ್ಮಣ ಸತ್ತು ಹೋಗುವ ಅವಕಾಶವಿದೆ ಎಂದು ಹೇಳ್ತಾರೆ. ಅದಕ್ಕಾಗಿ ಹಿಮಾಲಯ ಪರ್ವತದಲ್ಲಿರುವ ದ್ರೋಣಗಿರಿ ಪರ್ವತದಲ್ಲಿ ಮಾತ್ರವೇ ಬೆಳೆಯುವ ಸಂಜೀವಿನಿ ಔಷಧಿಯನ್ನ ತೆಗೆದುಕೊಂಡು ಬರಬೇಕು ಎಂದು ಹನುಮಂತನನ್ನ ಕೋರಿಕೊಳ್ತಾನೆ. ಆಗ ಹನುಮಂತ ತಕ್ಷಣ ದ್ರೋಣಗಿರಿ ಪರ್ವತವನ್ನ ಸೇರುತ್ತಾನೆ. ಆದ್ರೆ ಸಂಜೀವಿನಿ ಔಷಧಿಯನ್ನ ಗುರುತಿಸಲು ಆಗದೆ ಆ ದ್ರೋಣಗಿರಿ ಪರ್ವತವನ್ನೇ ಎತ್ತಿಕೊಂಡು ಬರ್ತಾನೆ. ಇದರಿಂದ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಕೊಡೋದ್ರಿಂದ ಲಕ್ಷ್ಮಣ ಅಪಾಯದಿಂದ ಹೊರಗೆ ಬೀಳ್ತಾನೆ. ಪ್ರಸ್ತುತ ಈಗ ಶ್ರೀಲಂಕಾದಲ್ಲಿರುವ ರುಮಸ್ಸಲ ಪರ್ವತ ಔಷಧಿ ಸಸಿಗಳಿಗೆ ಬಹಳಷ್ಟು ಪ್ರಸಿದ್ಧಿಯನ್ನ ಹೊಂದಿದೆ. ಈ ಪರ್ವತದ ಮೇಲೆ ಸಿಗುವ ಮಣ್ಣು ಶ್ರೀಲಂಕಾದಲ್ಲಿರುವ ಉಳಿದ ಮಣ್ಣಿಗಿಂತ ಭಿನ್ನವಾಗಿದ್ದು ಹಿಮಾಲಯ ಪರ್ವತದ ಮಣ್ಣಿನ ಹಾಗೆ ಇರುತ್ತೆ. ಹಾಗೆಯೇ ಪರ್ವತದ ಮೇಲೆ ಹಿಮಾಲಯದಲ್ಲಿ ಸಿಗುವ ಔಷಧೀಯ ಸಸಿಗಳು ಕೂಡ ಲಭಿಸುತ್ತದೆ. ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಹಿಮಾಲಯ ಪರ್ವತದ ಗುಣಲಕ್ಷಣಗಳು ಶ್ರೀಲಂಕಾದ ಮಣ್ಣಿನಲ್ಲಿ ಸಿಕ್ಕಿದೆ ಅಂದ್ರೆ ಇದನ್ನ ನಾವು ನಂಬಲೇಬೇಕಾದ ವಿಷಯ ಅಲ್ವಾ? ಇನ್ನು ಎರಡನೆಯದಾಗಿ ಆಡಮ್ಸ್ ಬ್ರಿಡ್ಜ್. ರಾಮಾಯಣದ ಪ್ರಕಾರ ಯುದ್ಧಕಾಂಡದ 22ನೇ ಅಧ್ಯಾಯದಲ್ಲಿ ಬರುವ 50ರಿಂದ 72 ಶ್ಲೋಕಗಳಲ್ಲಿ ವಾನರರೆಲ್ಲರೂ ರಾವಣನ ಲಂಕೆಯನ್ನ ಸೇರಲು ಒಂದು ಅನುಕೂಲವಾದ ಪ್ರದೇಶವನ್ನು ಹುಡುಕುತ್ತಾರೆ. ಆಗ ಅವರು ಪ್ರಸ್ತುತ ತಮಿಳುನಾಡಿನಲ್ಲಿರುವ ರಾಮೇಶ್ವರ ಲಂಕೆಯನ್ನ ಸೇರಲು ಅನುಕೂಲವಾಗುತ್ತೆ ಎಂದು ಕಂಡುಕೊಳ್ತಾರೆ. ಆಗ ವಾನರ ಸೈನ್ಯರೆಲ್ಲ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನ ಮತ್ತು ಕಣ್ಣಿಗೆ ಕಂಡ ಗಿಡ ಮರಗಳನ್ನ ಹೊತ್ತು ತರ್ತಾರೆ. ಹೀಗೆ ಅಶೇಷವಾದ ವಾನರ ಸೈನ್ಯ ಕೇವಲ 5 ದಿನಗಳಲ್ಲಿ ರಾಮೇಶ್ವರದಿಂದ ಶ್ರೀಲಂಕಾದಲ್ಲಿರುವ ಮನ್ನಾರ್ ದ್ವೀಪದವರೆಗೆ 100 ಯೋಜನೆಗಳ ಉದ್ದ ಮತ್ತು 10 ಯೋಜನೆಗಳ ಅಗಲದೊಂದಿಗೆ ರಾಮಸೇತುವೆಯನ್ನ ನಿರ್ಮಿಸುತ್ತಾರೆ. ರಾಮೇಶ್ವರದಲ್ಲಿ ಇರುವ ಬಹಳಷ್ಟು ದೇವಾಲಯಗಳಲ್ಲಿ ಈ ರಾಮಸೇತುವೆಯ ಬಗ್ಗೆ ಪ್ರಸ್ತಾವನೆ ಇದೆ. 1480ರವರೆಗೆ ಈ ಸೇತುವೆಯ ಮೇಲೆ ಮನುಷ್ಯರು ನಡೆದಾಡ್ತಾ ಇದ್ರು ಎಂದು, ಆದರೆ ಕಾಲಕ್ರಮೇಣ ವಾತಾವರಣದಲ್ಲಾದ ಬದಲಾವಣೆಗಳ ಕಾರಣದಿಂದ ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗೋದ್ರಿಂದ ಈ ರಾಮ ಸೇತುವೆ 10 ಮೀಟರ್ಗಳ ಒಳಗೆ ಮುಳುಗಿ ಹೋಗಿದೆ. ಹೀಗೆ ಮುಳುಗಿ ಹೋದ ಸೇತುವೆಯನ್ನೇ ಪ್ರಸ್ತುತ ಆಡಮ್ಸ್ ಬ್ರಿಡ್ಜ್ ಎಂದು ಕರೀತಾ ಇದ್ದಾರೆ. ಸ್ಯಾಟಲೈಟ್ ನಲ್ಲಿ ಕಾಣಿಸುವ ಈ ಬ್ರಿಡ್ಜ್ ಕೂಡ ರಾಮಾಯಣದಲ್ಲಿ ಉಲ್ಲೇಖ ಇರುವ ಹಾಗೆ 10:1 ರೇಷಿಯೋದಲ್ಲಿ 35 ಕಿಲೋಮೀಟರ್ಗಳ ಉದ್ದ ಮತ್ತು 3.5 ಕಿಲೋಮೀಟರ್ಗಳ ಅಗಲವಿರುತ್ತೆ. ಇನ್ನು ಮೂರನೆಯದಾಗಿ ರಾವಣನಿಗೆ ಸಂಬಂಧಿಸಿದ ಏರ್ಪೋರ್ಟ್ಸ್. ಪ್ರಸ್ತುತ ಶ್ರೀಲಂಕಾದಲ್ಲಿ ಇರುವ 3 ಗ್ರಾಮಗಳಿಗೆ ವರಿಯಪೋಲ ಎಂಬ ಹೆಸರಿದೆ. ಸ್ಥಾನಿಕ ಭಾಷೆಯಲ್ಲಿ ವರಿಯಪೋಲ ಅಂದ್ರೆ ಫ್ಲೈಯಿಂಗ್ ಮಷೀನ್ ಲ್ಯಾಂಡಿಂಗ್ ಏರಿಯಾ ಎಂದು ಅರ್ಥ. ಈ ಗ್ರಾಮಗಳಿಗೆ ಹೆಸರನ್ನ ಹೊಸದಾಗಿ ಯಾರೂ ಇಟ್ಟಿಲ್ಲ. ಪೂರ್ವಕಾಲದಿಂದಲೇ ಅವುಗಳನ್ನ ಈ ಹೆಸರುಗಳಿಂದ ಕರೀತಾ ಇದ್ದಾರೆ. ಪ್ರತಿ ಗ್ರಾಮಕ್ಕೆ ಅದರ ಹೆಸರಿನ ಹಿಂದೆ ಯಾವುದಾದರೂ ಒಂದು ಚರಿತ್ರೆ ಅಡಗಿರುತ್ತೆ. ಹೀಗೆ ಆ ಗ್ರಾಮಗಳನ್ನು ಕೂಡ ರಾವಣನ ಕಾಲದಲ್ಲಿ ಫ್ಲೈಯಿಂಗ್ ಮಷೀನ್ ಲ್ಯಾಂಡಿಂಗ್ಗೋಸ್ಕರ ಬಳಸಿಕೊಳ್ತಾ ಇದ್ರು ಎಂದು, ಅದಕ್ಕಾಗಿ ಅವುಗಳಿಗೆ ಈ ಹೆಸರು ಬಂದು ಇದೆ ಅಂತ ಅಲ್ಲಿನ ಪ್ರಜೆಗಳು ನಂಬುತ್ತಿದ್ದಾರೆ. ಬಹಳಷ್ಟು ಶ್ರೀಲಂಕಾ ಪ್ರಜೆಗಳು ರಾವಣ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಅನುಭವ ಇರುವ ಪೈಲಟ್ ಎಂದು, ಆತನ ಕಾಲದಲ್ಲಿ ಶ್ರೀಲಂಕಾದಲ್ಲೇ ವಿಮಾನ ಆಶ್ರಯಗಳು ಇದ್ದವು ಎಂದು ನಂಬುತ್ತಾರೆ. ಅದಕ್ಕಾಗಿಯೇ ಶ್ರೀಲಂಕಾವು ಉಪಯೋಗಿಸಿದ ಮೊಟ್ಟ ಮೊದಲ ಉಪಗ್ರಹಕ್ಕೆ ರಾವಣ 1 ಎಂದು ಹೆಸರಿಟ್ಟಿದ್ದಾರೆ. ಇನ್ನು ಕೊನೆಯದಾಗಿ ಸೀತಾಯಲಿಯದಲ್ಲಿ ಇರುವ ಹನುಮಂತನ ಪಾದಮುದ್ರೆ. ರಾಮಾಯಣದ ಪ್ರಕಾರ ರಾವಣ ಸೀತೆಯನ್ನ ಅಪಹರಿಸಿ ಹೋದ ನಂತರ ಅಶೋಕ ವಾಟಿಕೆಯಲ್ಲಿ ಬಂಧಿಸ್ತಾನೆ. ಆಗ ಹನುಮಂತ ಸೀತಾದೇವಿಯನ್ನ ಹುಡುಕಲು ಲಂಕೆಯನ್ನ ಸೇರಿ ಅಶೋಕ ವಾಟಿಕೆಯಲ್ಲಿರುವ ಸೀತಾದೇವಿಯನ್ನ ಭೇಟಿಯಾಗುತ್ತಾನೆ. ಪ್ರಸ್ತುತ ಶ್ರೀಲಂಕಾದಲ್ಲಿ ಇರುವ ಸೀತಾಯಲಿಯ ಎಂಬ ಗ್ರಾಮದಲ್ಲಿ ಅಶೋಕ ವಾಟಿಕೆಯಲ್ಲಿ ಹನುಮಂತನ ಹೆಜ್ಜೆ ಇಟ್ಟ ಪಾದಮುದ್ರೆಗಳನ್ನ ನೀವು ಇಂದಿಗೂ ಗಮನಿಸಬಹುದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೂ ಕೂಡ ಅಯೋಧ್ಯೆಯಲ್ಲಿರುವ ರಾಮ ಮಂದಿರಕ್ಕೆ ಭೇಟಿ ಕೊಡಬೇಕು ಅಂತ ಇಷ್ಟ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ.